ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಪ್ರಬಲ ಅವರು ಈ ಹಿಂದೆ ಆ ರೌಡಿಗಳನ್ನ 2-3 ಕೇಸಲ್ಲಿ ಪಾರ್ ಮಾಡಿದ್ದಾರೆ. ಅದಕ್ಕೋಸ್ಕರ ಆ ಹುಡುಗರು ಪ್ರಬಲ ಅವ್ರನ್ನ ಬಚಾವ್ ಮಾಡೋದಕ್ಕೆ ಸುಳ್ಳು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿರೋ ದಾಖಲೆ ಸಬ್ಮಿಟ್ ಮಾಡಿದ್ದೀನಿ. ಯುವರ್ ಆನರ್, ಆಕ್ಸಿಡೆಂಟ್ ಮಾಡಿರುವಂತ ರೌಡಿಗಳನ್ನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಆಪೋಸಿಷನ್ ಲಾಯರ್ ಕಾತ್ಯಾಯಿನಿ ಅವರೇ, ಈಗಲಾದ್ರೂ ಏನಾದ್ರೂ ಕ್ವಶನ್ಸ್ ಕೇಳೋದಿದ್ಯಾ? ನೋ ಮೈ ಲಾರ್ಡ್. ಪರ್ಮಿಷನ್ ಗ್ರಾಂಟೆಡ್. ಆಕ್ಸಿಡೆಂಟ್ ಮಾಡಿದಂಥ ವ್ಯಕ್ತಿಗಳು A1, A2, A3. ಇವರೇ ನಿಮ್ಗೆ ಆಕ್ಸಿಡೆಂಟ್ ಮಾಡಕ್ಕೆ ಹೇಳಿದ್ದ? ಹೌದು ಸರ್. ಇದನ್ನ ಮೊದಲು ಯಾಕೆ ಹೇಳಲಿಲ್ಲ? ಪ್ರಬಲ ಸರ್ ಮುಂಚೆ ನಮ್ಮನ್ನ 2 ಕೇಸಿಂದ ಪಾರ್ ಮಾಡಿದ್ರು ಸರ್. ಅದಕ್ಕೆ ಇನ್ಸ್ಪೆಕ್ಟರ್ ನಮ್ಮನ್ನ ಕೇಳಿದಾಗ ಪ್ರಬಲ ಸರ್ನ ಪಾರ್ ಮಾಡೋದಕ್ಕೋಸ್ಕರ ನಾವು ಸುಳ್ಳು ಹೇಳಿದ್ವಿ. ನಿನ್ನೆ ಫೋನ್ ಸಿಕ್ತಾಗ ವಿಧಿ ಇಲ್ದೇನೆ ನಾವು ಒಪ್ಕೋಬೇಕಾಯ್ತು ಸರ್. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಅಲ್ಲಿಗೆ ಪ್ರಬಲ ಅವರೇ ಆಕ್ಸಿಡೆಂಟ್ ಮಾಡಿಸಿದ್ರು ಅಂತ ಸಾಕ್ಷಿ ಸಮೇತ ಸಾಬೀತಾಗಿದೆ. ಈ ಎಲ್ಲ ಸಾಕ್ಷಿ ಆಧಾರಗಳನ್ನು ಪರಿಗಣಿಸಿ BNSS ಸೆಕ್ಷನ್ 258/2 ಪ್ರಕಾರ ಆರೋಪಿಗೆ ಕಠಿಣವಾದ ಶಿಕ್ಷೆ ವಿಧಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಆಪೋಸಿಷನ್ ಲಾಯರ್ ಕಾತ್ಯಾಯಿನಿ ಅವರೇ, ಈಗಲಾದ್ರೂ ಏನಾದ್ರೂ ಕ್ವಶನ್ಸ್ ಕೇಳೋದಿದ್ಯಾ? ಎಸ್ ಮೈ ಲಾರ್ಡ್. ತುಂಬ ಪ್ರಶ್ನೆಗಳನ್ನ ಕೇಳೋದಿದೆ. ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆನಂದ್ ಅವರು ಅವ್ರ ವಾದನ ಮನ್ನಿಸಿ ಮುಗಿಸ್ಲಿ ಅಂತ ಕಾಯ್ತಾ ಇದ್ದೆ. ಮೈ ಲಾರ್ಡ್, ನೀವು ಅನುಮತಿ ಕೊಟ್ರೆ ಇನ್ಸ್ಪೆಕ್ಟರ್ ವಿಕ್ರಮ್ ಅವ್ರಿಗೆ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಮೈ ಲಾರ್ಡ್. ಇನ್ಸ್ಪೆಕ್ಟರ್ ವಿಕ್ರಮ್. ಇನ್ಸ್ಪೆಕ್ಟರ್ ಸಾಹೇಬ್ರೆ, ನೀವು ಮೊದಲು ಒಂದ್ಸಲ ಪ್ರಬಲನ್ನ ಅರೆಸ್ಟ್ ಮಾಡಿದ್ರಿ. ಆಮೇಲೆ ಆ ರೌಡಿಗಳು ನಾವ್ ಹೇಳೋ ಪ್ರಬಲ ಇವರಲ್ಲ ಅಂದ ತಕ್ಷಣ ರಿಲೀಸ್ ಮಾಡಿದ್ರಿ. ಮತ್ತೆ ಇನ್ನೊಂದು ಕೇಸ್ ಬಂದಿದ ತಕ್ಷಣ ಇಮ್ಮಿಡಿಯೇಟ್ಲಿ ಅರೆಸ್ಟ್ ಮಾಡಿಬಿಟ್ರಿ. ಅಂದ್ರೆ ಅರೆಸ್ಟ್ ಮಾಡಬೇಕು ಅನ್ನೋ ಕಾರಣನ ಇಟ್ಕೊಂಡು ಅರೆಸ್ಟ್ ಮಾಡ್ತಿದ್ದೀರಾ ಅಥವಾ ಅಪರಾಧಗಳನ್ನ ತಿಳ್ಕೊಂಡು ಅರೆಸ್ಟ್ ಮಾಡ್ತಿದ್ದೀರಾ? ಇದೇನಿದು ಕಾವೇರಿ? ಪಬ್ಲಿಕ್ ಪ್ರಾಸಿಕ್ಯೂಟರು ಏನೂ ವಾದ ಮಾಡದೆ ಸುಮ್ಮನೆ ಕೂತಿದ್ದಾರೆ. ನಮ್ಮ ಲಾಯರ್ ವಾದ ಮಾಡುವಾಗ ಕಾತಿ ಹೇಗೆ ಸುಮ್ಮನೆ ಕೂತಿದ್ರೋ ಹಾಗೆ ಇವರು ಕಾತಿ ವಾದ ಮಾಡುವಾಗ ಏನು ಮಾತಾಡದೆ ಸುಮ್ಮನೆ ಕೂತಿರ್ಬೋದು. ನೀವೇನು ಹೇಳ್ತಿದ್ದೀರಾ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ನನಗೆ. ಅಂದ್ರೆ ಪ್ರಬಲ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ಒಂದೇ ಇಂಟೆನ್ಷನಿಂದ ನೀವು ಅಪರಾಧಗಳನ್ನ ಸರಿಯಾಗಿ ವಿಚಾರಣೆ ಮಾಡದೆ ಪ್ರತಿ ಸಲ ನೀವು ಅವರನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಹಾಗೇನಿಲ್ವಲ್ಲ? ಹಾಗೇನೂ ಇಲ್ಲ ಅಂದಮೇಲೆ ಹಿಂದೆ ಪ್ರಬಲ ಅವ್ರನ್ನ ಸ್ಟೇಷನಿಂದ ಬಿಟ್ಟು ಕಳಿಸಿದಾಗ ಅವ್ರು ಬಳಸ್ತಿದ್ದ ಮೊಬೈಲ್ ಬಗ್ಗೆ, ಸಿಮ್ ಬಗ್ಗೆ ನೆಟ್ವರ್ಕ್ ಟ್ರೇಸ್ ಮಾಡಬೇಕಾಗಿತ್ತು ತಾನೆ? ಆದ್ರೆ ಆ ಕೆಲಸ ನೀವು ಮಾಡದೆ ಹೊಸ ಕೇಸ್ ಸಿಕ್ತು ಅಂದ ತಕ್ಷಣ ಅದನ್ನ ಪಕ್ಕಕ್ಕಿಟ್ಟು ಇಮ್ಮಿಡಿಯೇಟ್ಲಿ ಪ್ರಬಲ ಅವ್ರನ್ನ ಅರೆಸ್ಟ್ ಮಾಡಿದ್ರಿ. ಪರಶುರಾಮ್ ಅವರ ಹೇಳಿಕೆ ಇಲ್ಲದೆ ಈ ಕೇಸ್ಗೆ ತೀರ್ಪು ಸಿಗಲ್ಲ ಅಂತ ನಿಮಗೆ ಗೊತ್ತಾಯ್ತು. ಅದಕ್ಕೆ ಕೋರ್ಟಿಂದ ಕಾಲಾವಕಾಶ ಪಡೆದು ಕಾವೇರಿ ಅವರ ಆಕ್ಸಿಡೆಂಟ್ಗೆ ಬಳಸಿದಂಥ ಫೋನು, ಸಿಮ್ಮು, ನೆಟ್ವರ್ಕ್ ಟ್ರೇಸ್ ಮಾಡಿದ್ರಿ. ಆಮ್ ಐ ರೈಟ್?